everyone, I am Santosh. Today we are going to discuss the next part in C programming, that is all about unformatted input functions. Okay, ನಾವು earlier class ನಲ್ಲಿ formatted input ಮತ್ತು formatted output ಬಗ್ಗೆ ಸ್ಟಡಿ ಮಾಡಿದ್ವಿ. Formatted input function ಯಾವುದು? scanf. Scanf through ನೀವು ಏನು ಮಾಡಬಹುದು? ಇನ್ಪುಟ್ ಅನ್ನ ಕೊಡಬಹುದು. ಅದೇ ತರ unformatted input functions getChar ಮತ್ತು getS ಯೂಸ್ ಮಾಡಿಕೊಂಡು ಕೂಡ you can provide the input, but the only difference is unformatted input functions getChar ಮತ್ತು getS ಯೂಸ್ ಮಾಡಿಕೊಂಡು ಓನ್ಲಿ ನೀವು ಕ್ಯಾರೆಕ್ಟರ್ ಇನ್ಪುಟ್ ಅನ್ನ ಮಾತ್ರ ಕೊಡಬಹುದು. ಕ್ಯಾರೆಕ್ಟರ್ ಇನ್ಪುಟ್ ಅಂದ್ರೆ ಒಂದೇ ಕ್ಯಾರೆಕ್ಟರ್ ನ ಇನ್ಪುಟ್ ಆಗಿ ಕೊಡಬಹುದು ಅಥವಾ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಗಳನ್ನ ಇನ್ಪುಟ್ ಆಗಿ ಕೊಡಬಹುದು. ಅದನ್ನೇ ನಾನು ಇಲ್ಲಿ ಬರೀತೀನಿ. The unformatted input functions are these are associated with reading or giving the input, reading the character type of input, reading the character type of data, character type of data only, okay, from the keyboard. ಅಂದ್ರೆ ನೀವು ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾನ ಇನ್ಪುಟ್ ಆಗಿ ಕೊಡೋರಿದ್ರೆ ಮಾತ್ರ ನಾವು ಅನ್ಫಾರ್ಮೇಟೆಡ್ ಇನ್ಪುಟ್ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ ಟೈಪ್ ಅಂದ್ರೆ ಅದು ಒಂದೇ ಕ್ಯಾರೆಕ್ಟರ್ ಇರಬಹುದು ಅಥವಾ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇರಬಹುದು. ಓನ್ಲಿ ದೀಸ್ ಫಂಕ್ಷನ್ಸ್ ಆರ್ ಯೂಸ್ ಟು ಗಿವ್ ಕ್ಯಾರೆಕ್ಟರ್ ಇನ್ಪುಟ್. ಕ್ಯಾರೆಕ್ಟರ್ ಇನ್ಪುಟ್ ಕೊಡಕ್ಕೆ ಮಾತ್ರ ನಾವು ಇವುಗಳನ್ನ ಯೂಸ್ ಮಾಡ್ತೀವಿ. ಅದನ್ನೇ ಇನ್ನೊಂದು ಸೆಂಟೆನ್ಸ್ ಬರಿತೀನಿ. used to provide character input. read ಅಂದ್ರೆ ಇನ್ಪುಟ್ ಅಂತ ನಾವು ಹೇಳ್ತೀವಿ. ಮತ್ತೊಂದ್ಸರಿ ನಾನು ಬರ್ದಿದ್ದೀನಿ. ಕ್ಯಾರೆಕ್ಟರ್ ಇನ್ಪುಟ್ ಅಂದ್ರೆ ಅದು ಒಂದೇ ಕ್ಯಾರೆಕ್ಟರ್ ಇರಬಹುದು, ಸಿಂಗಲ್ ಕ್ಯಾರೆಕ್ಟರ್, ಆರ್ ಇಟ್ ಕ್ಯಾನ್ ಬಿ ಎ ಸ್ಟ್ರಿಂಗ್ ಅಂದ್ರೆ ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಅವಾಗ ನಾವು ಏನ್ ಯೂಸ್ ಮಾಡ್ಕೋಬಹುದು? unformatted input function ಗಳನ್ನ ಯೂಸ್ ಮಾಡ್ಕೋಬಹುದು. and these are also included in which header file? stdio.h header file. ಇವುಗಳು ಕೂಡ stdio.h header file ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅರ್ಥ ಏನು? we need to include this header file to use getChar and getS. getChar ಮತ್ತು getS ಎರಡನ್ನು ಯೂಸ್ ಮಾಡ್ಕೋಬೇಕಂದ್ರೆ ನಾವು stdio.h ಹೆಡರ್ ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸ್ಟಡಿ getChar ಫಂಕ್ಷನ್. ಫಸ್ಟ್ ಫಂಕ್ಷನ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ getChar. ಅಂಡ್ ಇದನ್ನ ಸ್ಮಾಲ್ ಲೆಟರ್ ಅಲ್ಲಿ ನಾವು ಬರಿಬೇಕು. ಇಟ್ ಈಸ್ ಎ ಫಂಕ್ಷನ್, ದಟ್ಸ್ ವೈ ಇಟ್ ಹ್ಯಾಸ್ ಬ್ರಾಕೆಟ್ಸ್. ಓಕೆ, ಹಾಗಿದ್ರೆ ಗೆಟ್ ದ getChar ಅಂದ್ರೆ ಏನು? ವಿ ಆರ್ ಗಿವಿಂಗ್ ದಿ ಕ್ಯಾರೆಕ್ಟರ್ ಇನ್ಪುಟ್. ಒಂದೇ ಕ್ಯಾರೆಕ್ಟರ್ ಅನ್ನ ಇನ್ಪುಟ್ ಆಗಿ ಕೊಡೋರಿದ್ರೆ ಅವಾಗ ಏನ್ ಮಾಡ್ತೀವಿ? getChar ಅನ್ನ ಯೂಸ್ ಮಾಡ್ತೀವಿ. ನೀವು scanf ಕೂಡ ಯೂಸ್ ಮಾಡ್ಕೋಬಹುದು ಅಥವಾ getChar ಫಂಕ್ಷನ್ ಅನ್ನ ಯೂಸ್ ಮಾಡ್ಕೋಬಹುದು. scanf ಯೂಸ್ ಮಾಡ್ಕೊಳ್ಳೋರಿದ್ರೆ scanf ವಿತ್ %c ಯೂಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಫಾರ್ಮ್ಯಾಟ್ಸ್ ಅನ್ನ ನೀವು ಸ್ಪೆಸಿಫೈ ಮಾಡಬೇಕು. ಅನ್ಫಾರ್ಮ್ಯಾಟೆಡ್ ಅಂದ್ರೆ ನಾವು ಫಾರ್ಮ್ಯಾಟ್ಸ್ ಅನ್ನ ಸ್ಪೆಸಿಫೈ ಮಾಡೋದಿಲ್ಲ. ಓಕೆ, getChar ಮೀನ್ಸ್ ಗೆಟ್ ದ ಕ್ಯಾರೆಕ್ಟರ್. ವೆರಿ ಸಿಂಪಲ್. ಓಕೆ, ಅದನ್ನ ನಾನು ಇಲ್ಲಿ ಬರೀತೀನಿ. ದಿಸ್ ಫಂಕ್ಷನ್ is used to provide or give character input. ಒಂದೇ ಕ್ಯಾರೆಕ್ಟರ್ ಅನ್ನ ಇನ್ಪುಟ್ ಆಗಿ ನೀವು ಕೊಡೋರಿದ್ರೆ ಅವಾಗ getChar ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ ಇನ್ಪುಟ್ ಫ್ರಮ್ ದ ಕೀಬೋರ್ಡ್. ಒಂದು ಇನ್ಪುಟ್ ಡಿವೈಸ್ ಯೂಸ್ ಮಾಡಿಕೊಂಡು ನಾವು ಕ್ಯಾರೆಕ್ಟರ್ ಇನ್ಪುಟ್ ಕೊಡಬಹುದು. ಒಂದೇ ಅಕ್ಷರನ್ನ ಇನ್ಪುಟ್ ಆಗಿ ಕೊಡೋರಿದ್ರೆ ಅವಾಗ ಏನ್ ಯೂಸ್ ಮಾಡ್ರಿ? getChar ಅನ್ನ ಯೂಸ್ ಮಾಡಿ. ಅಂಡ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ಸ್ ಗಳನ್ನ ನಾವು ವ್ಯಾಲ್ಯೂ ಇಂಟೀಜರ್ ಮತ್ತು ಫ್ಲೋಟ್ ವ್ಯಾಲ್ಯೂ ಅನ್ನ ಇನ್ಪುಟ್ ಕೊಡಕ್ಕೆ ಯೂಸ್ ಮಾಡಕ್ ಆಗೋದಿಲ್ಲ. ಓನ್ಲಿ ಕ್ಯಾರೆಕ್ಟರ್ ರಿಲೇಟೆಡ್ ಡೇಟಾಗೆ ಮಾತ್ರ ನಾವು ಯೂಸ್ ಮಾಡ್ಕೋಬಹುದು. ಹಾಗಿದ್ರೆ ಇವುಗಳನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ವಿ ಹ್ಯಾವ್ ಸಿಂಟ್ಯಾಕ್ಸ್. ಐ ವಿಲ್ ರೈಟ್ ದ ಸಿಂಟ್ಯಾಕ್ಸ್ ಅಥವಾ ಜನರಲ್ ಫಾರ್ಮ್ಯಾಟ್ ಅಂತ ನಾವು ಹೇಳ್ತೀವಿ.
ಸಿಂಟ್ಯಾಕ್ಸ್ ಹೇಗೆ ಬರಿಬೇಕು ನೋಡಿ. ಹೌ ಟು ರೈಟ್ ದ ಸಿಂಟ್ಯಾಕ್ಸ್? CH is equal to get char ಅಂತ ಬರಿಬೇಕು. CH is equal to get char ಅಂದ್ರೆ ಏನು? where CH is what? Character type of variable. Character type of variable. Got it? This is the syntax. ಹಂಗಿದ್ರೆ ಇದನ್ನ ಪ್ರೋಗ್ರಾಮ್ ಅಲ್ಲಿ ನಾನು ಹೇಗೆ ಬರೀಬೇಕು ಅಂತ ಒಂದು ಸಿಂಪಲ್ 2 ಲೈನ್ ಅಬೌಟ್ get char ಬಗ್ಗೆ ಅಷ್ಟು ಮಾತ್ರ ನಾನಿಲ್ಲಿ ಬರಿತೀನಿ ನೋಡಿ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನೀವು ಪ್ರೋಗ್ರಾಮ್ಗೆ ಒಂದು ಲೆಟರ್ ಅನ್ನ ಇನ್ಪುಟ್ ಆಗಿ ಕೊಡೋರಿದ್ರೆ ಫಸ್ಟ್ ಏನ್ ಮಾಡಬೇಕು? ಕ್ಯಾರ್ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ಒಂದು ವೇರಿಯೇಬಲ್ ಅನ್ನ ಡಿಕ್ಲೇರ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಒಂದು ವೇರಿಯೇಬಲ್ ಲೆಟರ್ ಅಂತ ಡಿಕ್ಲೇರ್ ಮಾಡ್ತೀನಿ ಅಂತ ತಿಳ್ಕೊರಿ. ಓಕೆ, ಈಗ ಲೆಟರ್ ಇಸ್ ವಾಟ್? ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ. ಈ ಲೆಟರ್ ಒಳಗಡೆ ಒಂದು ಕ್ಯಾರೆಕ್ಟರ್ ಅನ್ನ ಸ್ಟೋರ್ ಮಾಡಬೇಕಾಗಿದೆ ವಿತ್ ದ ಹೆಲ್ಪ್ ಆಫ್ ಕೀಬೋರ್ಡ್. ಅದನ್ನ ಹೇಗೆ ಬರಿಬೇಕು? ಲೆಟರ್ ಈಸ್ ಈಕ್ವಲ್ ಟು ಗೆಟ್ ಕ್ಯಾರ್. ಹೀಗೆ ಬರೆದು ಬಿಟ್ರೆ ಏನಾಗುತ್ತೆ? ಆಟೋಮೆಟಿಕಲಿ ದ ಕಂಟ್ರೋಲ್ ವಿಲ್ ಟ್ರಾನ್ಸ್ಫರ್ ಟು ದ ಕೀಬೋರ್ಡ್. ಕೀಬೋರ್ಡ್ಗೆ ಕಂಟ್ರೋಲ್ ಟ್ರಾನ್ಸ್ಫರ್ ಆಗುತ್ತೆ. ಕೀಬೋರ್ಡ್ ಇಂದ ನೀವೇನ್ ಮಾಡ್ಬೋದು? ಈಗ ಒಂದು ಕ್ಯಾರೆಕ್ಟರ್ ಅನ್ನ ಇನ್ಪುಟ್ ಆಗಿ ಕೊಡಬಹುದು. ಲೈಕ್ ದಿಸ್ ಇಸ್ ದಿ ಲೆಟರ್ ವೇರಿಯೇಬಲ್. ಇದರೊಳಗಡೆ ನೀವು ಕೀಬೋರ್ಡ್ ಇಂದ ಒಂದು ಕ್ಯಾರೆಕ್ಟರ್ ಅನ್ನ ಇನ್ಪುಟ್ ಆಗಿ ಕೊಡಬಹುದು. ಓಕೆ, ವೆರಿ ಸಿಂಪಲ್. ಒಂದು ಕ್ಯಾರೆಕ್ಟರ್ ಅನ್ನ ನೀವು ಇನ್ಪುಟ್ ಆಗಿ ಕೊಡೋರಿದ್ರೆ ಏನ್ ಮಾಡಬೇಕು? ಕ್ಯಾರೆಕ್ಟರ್ ಇನ್ಪುಟ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೋದು. ಅದ್ಯಾವುದು? ಗೆಟ್ ಕ್ಯಾರ್. ಅದನ್ನ ಹೇಗೆ ಬರಿಬೇಕು? ಮೊದಲು ಕ್ಯಾರೆಕ್ಟರ್ ಟೈಪ್ ಆಫ್ ವೇರಿಯೇಬಲ್ ಅನ್ನ ಡಿಕ್ಲೇರ್ ಮಾಡ್ರಿ. ಆ ವೇರಿಯೇಬಲ್ ಒಳಗಡೆ ಒಂದು ಕ್ಯಾರೆಕ್ಟರ್ ಸ್ಟೋರ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಆ ವೇರಿಯೇಬಲ್ ಈಸ್ ಈಕ್ವಲ್ ಟು ಗೆಟ್ ಕ್ಯಾರ್ ಅಂತ ಬರ್ದ್ಬಿಟ್ರೆ ಆಟೋಮೆಟಿಕಲಿ ದ ಕಂಟ್ರೋಲ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದ ಕೀಬೋರ್ಡ್. ಅವಾಗ ಕೀಬೋರ್ಡ್ ಇಂದ ಒಂದು ನಾವು ಕ್ಯಾರೆಕ್ಟರ್ ಹಾಕಿದ್ರೆ ಅದು ಆ ವೇರಿಯೇಬಲ್ ನಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ನೋಡಿ, ಲೆಟರ್ ಅಂತ ನಾವು ಕ್ಯಾರೆಕ್ಟರ್ ವೇರಿಯೇಬಲ್ ತಗೊಂಡಿದ್ದೀವಿ. ಲೆಟರ್ ಈಕ್ವಲ್ ಟು ಗೆಟ್ ಕ್ಯಾರ್ ಅಂದ್ರೆ ನೀವು ಹಾಕಿದ ಕೀಬೋರ್ಡ್ ಇಂದ ಹಾಕಿದ್ದು ಒಂದು ಲೆಟರ್ ಅಥವಾ ಒಂದು ಕ್ಯಾರೆಕ್ಟರ್, ಅದು ಲೆಟರ್ ಅನ್ನೋ ವೇರಿಯೇಬಲ್ ನಲ್ಲಿ ಸ್ಟೋರ್ ಆಗುತ್ತೆ. ಅರ್ಥ ಆಯ್ತಾ? ಲೆಟ್ ಅಸ್ ಸಿ ವಾಟ್ ಈಸ್ ಗೆಟ್ ಎಸ್. ಲೆಟ್ ಅಸ್ ನೋ ಅಬೌಟ್ ಗೆಟ್ ಎಸ್ ಫಂಕ್ಷನ್. ನೋಡಿ, ಹೆಸರಲ್ಲೇ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಗೆಟ್ ಎಸ್ ಅಂದ್ರೆ ಗೆಟ್ ದ ಸ್ಟ್ರಿಂಗ್ ಅಂದ್ರೆ ಒಂದು ನೀವು ಸ್ಟ್ರಿಂಗ್ ಅನ್ನ ಇನ್ಪುಟ್ ಆಗಿ ಕೊಡೋರಿದ್ರೆ ಅವಾಗ ಏನ್ ಯೂಸ್ ಮಾಡ್ಕೋಬಹುದು? ಗೆಟ್ ಎಸ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಐ ವಿಲ್ ರೈಟ್ ಹಿಯರ್ ದಿಸ್ ಫಂಕ್ಷನ್ is used to give or provide the string input. ಒಂದು ಸ್ಟ್ರಿಂಗ್ ಅನ್ನ ಇನ್ಪುಟ್ ಆಗಿ ನೀವು ಕೊಡೋರಿದ್ರೆ ಅಂದ್ರೆ ಅವಾಗ ಏನ್ ಯೂಸ್ ಮಾಡ್ರಿ? ಗೆಟ್ ಎಸ್ ಯೂಸ್ ಮಾಡ್ರಿ. ಅಂಡ್ ಇನ್ಪುಟ್ ಅನ್ನ ಕೊಡ್ಬೇಕಂದ್ರೆ ವಿ ನೀಡ್ ಇನ್ಪುಟ್ ಫಂಕ್ಷನ್. that is we are using keyboard. we need input device. that is what? keyboard ಇಂದ ನಾವು ಒಂದು ಸ್ಟ್ರಿಂಗ್ ಇನ್ಪುಟ್ ಕೊಡಬೇಕಂದ್ರೆ ಅವಾಗ ಏನ್ ಮಾಡ್ತೀವಿ? get s ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಅಥವಾ ಯು ಮೇ ಕಾಲ್ ಇಟ್ this function is used to read a string from the keyboard. it is used to read a string. read ಅಂದ್ರೆ ಇನ್ಪುಟ್ ಕೊಡೋದು ಅಂತ ಹೇಳ್ತೀವಿ. read a string from the keyboard. Okay, let us see how we can use it. Syntax I will write. Okay, ನೋಡ್ರಿ, ಕ್ಯಾರ್ ಅನ್ನೋ ಡೇಟಾ ಟೈಪ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಓನ್ಲಿ ಒಂದೇ ಅಕ್ಷರನ್ನ ನಾವು ಹೋಲ್ಡ್ ಮಾಡಕ್ಕೆ ಕ್ಯಾರ್ ಡೇಟಾ ಟೈಪ್ ಯೂಸ್ ಮಾಡ್ತೀವಿ. ಬಟ್ ಅದೇ ಸ್ಟ್ರಿಂಗಿಗೋಸ್ಕರನು ನಾವು ಕ್ಯಾರ್ ಡೇಟಾ ಟೈಪ್ ಅನ್ನೇ ಯೂಸ್ ಮಾಡ್ತೀವಿ. ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ನಾನು ಇಲ್ಲಿ ತೋರಿಸ್ತೀನಿ. ಓಕೆ, ಫಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಗೆಟ್ ಎಸ್. ನಾನು ಇಲ್ಲಿ ಬರೀತೀನಿ ಗೆಟ್ ಎಸ್
ಅಂಡ್ ಸ್ಮಾಲ್ ಲೆಟರ್ ಅಲ್ಲಿನೇ ಬರಿಬೇಕು ಗೆಟ್ಟಸ್ ಅಂತ ಬರೆದು ವಿ ಆರ್ ಗೋಯಿಂಗ್ ಟು ಹ್ಯಾವ್ one character type of variable, that is what str, where str is a character type of variable. str ಅಂದ್ರೆ ನಾವು ಸ್ಟ್ರಿಂಗ್ ಅಂತ ಹೇಳಕ್ಕೆ str ಅಂತ ಬರ್ದಿದ್ದೀನಿ. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ, ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಪ್ರೋಗ್ರಾಮ್ಗೆ ಒಂದು ಸ್ಟ್ರಿಂಗ್ ಇನ್ಪುಟ್ ಅನ್ನ ಕೊಡೋರಿದ್ರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರನ್ನ ನೀವು ಇನ್ಪುಟ್ ಆಗಿ ಪ್ರೋಗ್ರಾಮ್ ಅಲ್ಲಿ ಕೊಡೋರಿದ್ರೆ ಏನ್ ಯೂಸ್ ಮಾಡ್ಕೋಬೇಕು? ಅದಕ್ಕೆ ಫಸ್ಟ್ ನೀವೇನ್ ಮಾಡಬೇಕು, ಒಂದು ಕ್ಯಾರೆಕ್ಟರ್ ಟೈಪ್ ಆಫ್ ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ವೇರಿಯೇಬಲ್ ನೇಮ್ ಅಂತ ತಗೋತೀನಿ. ನೋಡ್ರಿ, ಬರೀ ಕ್ಯಾರ್ ನೇಮ್ ಅಂತ ತಗೊಂಡ್ಬಿಟ್ರೆ ಇದರ ಅರ್ಥ ಏನು? ನೇಮ್ ಒಳಗಡೆ ಒಂದು ಕ್ಯಾರೆಕ್ಟರ್ನ ನೀವು ಸ್ಟೋರ್ ಮಾಡ್ಬೋದು. ಬಟ್ ನಾವು ನೇಮ್ ಒಳಗಡೆ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಸ್ಟ್ರಿಂಗ್ ಅನ್ನ ಸ್ಟೋರ್ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಸೈಜ್ ಅನ್ನ ಸ್ಪೆಸಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು 20 ಅಂತ ಕೊಡ್ತೀನಿ. ಇದರ ಅರ್ಥ ಏನು? ನೀವು ನೇಮ್ ಒಳಗಡೆ 20 ಅಕ್ಷರಗಳನ್ನ ಸ್ಟೋರ್ ಮಾಡಬಹುದು. ಅವೆಲ್ಲ ಯಾವ ಟೈಪ್ ಇರುತ್ತೆ? ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ ಇರುತ್ತೆ. ಓಕೆ, ಈ ತರ ನೀವು ಡಿಕ್ಲೇರ್ ಮಾಡಬೇಕು. ನಾವು ಸ್ಟ್ರಿಂಗ್ ಅನ್ನೋ ಟಾಪಿಕ್ ಅಲ್ಲಿ ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಇನ್ ದ ಅಪ್ಕಮಿಂಗ್ ವಿಡಿಯೋಸ್. ಓಕೆ, ಅಕ್ಷರಗಳು, ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಎಷ್ಟು ಅನ್ನೋದನ್ನ ಮ್ಯಾಕ್ಸಿಮಮ್ ಆಗಿ 20 ಅಂತ ನಾನು ಲಿಮಿಟ್ ಕೊಟ್ಟಿದ್ದೀನಿ. ನೀವು ಎಷ್ಟು ಬೇಕಾದಷ್ಟು ಹಾಕ್ಬೋದು. ಹಂಗಂದ್ರೆ ನೇಮ್ ಅನ್ನೋ ವೇರಿಯೇಬಲ್, ಅಥವಾ ನಾವು ವೇರಿಯೇಬಲ್ ಅಂತ ಕರೆಯೋದಿಲ್ಲ, ಇದಕ್ಕೆ ಸ್ಟ್ರಿಂಗ್ ಟೈಪ್ ಆಫ್ ವೇರಿಯೇಬಲ್ ಇಟ್ ಈಸ್ ಆಕ್ಚುಲಿ. ಅದಕ್ಕೆ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಈ ಸ್ಟ್ರಿಂಗ್ ನಲ್ಲಿ 20 ಅಕ್ಷರಗಳನ್ನ ನೀವು ಸ್ಟೋರ್ ಮಾಡಬಹುದು. ಅವೆಲ್ಲ ಯಾವ ಟೈಪ್ ಇರುತ್ತೆ? ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ. ಹಾಗಿದ್ರೆ ಒಂದು ಇನ್ಪುಟ್ ಕೊಡ್ಬೇಕಂದ್ರೆ ಸಿಂಟ್ಯಾಕ್ಸ್ ಪ್ರಕಾರ ಹೇಗ್ ಬರಿಬೇಕ? ನಾನೀಗ ನೋಡಿ ಸಿಂಟ್ಯಾಕ್ಸ್ ನೋಡ್ಕೊಂಡು ಹೇಳಿ, ಗೆಟ್ ಎಸ್ ಅಂತ ಬರಿಬೇಕು. ಅಂಡ್ ಬ್ರಾಕೆಟ್ ಅಲ್ಲಿ ಕ್ಯಾರೆಕ್ಟರ್ ಟೈಪ್ ಆಫ್ ವೇರಿಯೇಬಲ್ ಯಾವುದು? ನೇಮ್ ಅಂತ ಬರೆದ್ ಬಿಟ್ರೆ ಈಗ ಏನಾಗುತ್ತೆ? ಕಂಟ್ರೋಲ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಕೀಬೋರ್ಡ್ ಗೆ ಕಂಟ್ರೋಲ್ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಕೀಬೋರ್ಡ್ ಇಂದ ನೀವೀಗ ಏನ್ ಮಾಡ್ಬೋದು? ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಗಳನ್ನ ಇನ್ಪುಟ್ ಆಗಿ ಕೊಡಬಹುದು, ಸ್ಟ್ರಿಂಗ್ ಅನ್ನ ಇನ್ಪುಟ್ ಆಗಿ ಕೊಡಬಹುದು. ಓಕೆ, ದಿಸ್ ಇಸ್ ದ ಯೂಸ್ ಆಫ್ ಗೆಟ್ ಎಸ್ ಫಂಕ್ಷನ್. ಅಂಡ್ ಗೆಟ್ ಎಸ್, ಗೆಟ್ ಕ್ಯಾರ್, ಸ್ಕ್ಯಾನ್ ಎಫ್, ಪ್ರಿಂಟ್ ಎಫ್, ಪುಟ್ ಕ್ಯಾರ್, ಇವನ್ನೆಲ್ಲ ನೀವು ಸ್ಮಾಲ್ ಲೆಟರ್ ಅಲ್ಲಿನೇ ಬರಿಬೇಕಾಗುತ್ತೆ. ದಿಸ್ ಇಸ್ ವೆರಿ ಸಿಂಪಲ್ ಎಕ್ಸಾಂಪಲ್. ಇದರ ಮೇಲೆ ಸಮ್ ಪ್ರೋಗ್ರಾಮ್ಸ್ ಅನ್ನ ಆಫ್ಟರ್ ಕಂಪ್ಲೀಟಿಂಗ್ ಆಫ್ ಆಲ್ ದಿ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ನಾವು ಸ್ಟಡಿ ಮಾಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.